ಹನುಮೇಶ್ ಸರ್, ಈಗ ಒಂದು ಪಾಯಿಂಟ್ ಏನಂದರೆ, ಈ ಜಾತಿ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡ್ಬಿಟ್ಟು ಈಸಿ ಚೇರ್ಗಳಲ್ಲಿ ಕೂತ್ಕೊಂಡು ಕಾಲ ಕಳೀತಿದ್ದಾರಲ್ಲ ಕೆಲವು ಮಿನಿಸ್ಟ್ರುಗಳು, ಇವ್ರನ್ನೇನು ಮಾಡಬೇಕು ಅಂತ. ಜಾತಿ ವಿಸಿಟಿಂಗ್ ಕಾರ್ಡು ಅವ್ರದ್ದೇನು ಕಾರ್ಡ್ ಕೇಳಿದ್ರೆ ಜಾತಿನೇ ನನ್ನ ವಿಸಿಟಿಂಗ್ ಕಾರ್ಡು ಅಂತಾರೆ ಅವರು. ಎಲ್ಲಿ ಕೂತಿದ್ಯಪ್ಪ ಅಂದರೆ ಈಸಿ ಚೇರಲ್ಲಿ ಕೂತ್ಕೊಂಡಿದ್ದೀನಿ, ನಾನು ವಿರಾಮ ಕುರ್ಚಿ ಆರಾಮ ಕುರ್ಚಿಲಿ ಕೂತ್ಕೊಂಡಿದ್ದೀನಿ. ಈ ಥರದ್ದು ಎಲ್ಲಿ ಆದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇದೆಯಲ್ಲ, ಇವರ ಒಂದು ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡುತ್ತಾ, ಪರ್ಫಾರ್ಮೆನ್ಸ್ ಮಾರ್ಕ್ಸ್ ಕಾರ್ಡ್ ಏನಿದೆಯಪ್ಪ ಇವ್ರದ್ದು. ಜಾತಿ, ಇನ್ನೊಂದು ಗುಂಪು, ಫ್ಯಾಕ್ಷನ್ ಎಲ್ಲ ಬಿಟ್ಬಿಡಿ, ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ, ಯಾರನ್ನ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ತೆಗಿಬೋದಲ್ವಾ ಕಾಂಗ್ರೆಸ್ಗೆ. ಯಾರು ಫ್ಯಾಕ್ಷನ್ ಆದರೂ ಇದ್ಕೊಳ್ಳಿ, ಅವರು ತೆಗಿಬೇಕಲ್ವ ಅವ್ರನ್ನ. ಕೆಲಸನೂ ಮಾಡ್ತಾ ಇಲ್ಲ, ಬರೀ ಜಾತಿ ವಿಸಿಟಿಂಗ್ ಕಾರ್ಡು, ಮನೆ ಮುಂದೆ ದೊಡ್ಡದಾಗ ಒಂದು ಬೋರ್ಡು, ಇಂಥ ಸಚಿವರು ಅಂತ ಇಟ್ಕೊಂಡ್ಬಿಡೋದು, ಅದರಲ್ಲೇ ಇಟ್ಕೊಂಡು ಕಾಲ ಕಳ್ಕೊಂಡು ಹೋಗ್ಬಿಟ್ರೆ ಅದ್ರ ಮೇಲೆ ಯಾವಾಗ ಬೇಕಾದರೂ ನನಗೆ ಮಂತ್ರಿಗಿರಿ ಸಿಗುತ್ತೆ ಅಂತ ಅದೇ ಭ್ರಮೇಲಿ ಇದ್ದುಬಿಟ್ರೆ ಅವ್ರು ಹೇಗೆ ಒಂದು ಚಾಟಿ ಬೀಸ್ಬೇಕಲ್ಲ ಅವ್ರಿಗೆ ಅಂತ. ಖಂಡಿತ ಅವ್ರಿಗೆ ಈ ಆ ಥರದ ಮನಸ್ಥಿತಿ ಇರೋರಿಗೆ, ಆ ರೀತಿ ಏನು ಪರ್ಫಾರ್ಮೆನ್ಸ್ ಮಾಡದೇ ಇರೋರನ್ನ ಇಟ್ಕೊಳ್ಳೋದ್ರಿಂದ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಒಳ್ಳೆ ಹೆಸರು ಬರಲ್ಲ. ಕೆಲವ್ರದ್ದು 1000 ಬೈಟ್ ಕೇಳಿ ಸರ್, ನೀವು ಅವ್ರನ್ನ 1000 ಸಲ ಅವ್ರ ಮುಂದೆ ಮೈಕ್ ಹಿಡಿದ್ರು ನೀವು ಬೈಟ್ ಕೇಳಿ, ಆ ಸೆಂಟೆನ್ಸ್ ಚೇಂಜೇ ಆಗಲ್ಲ. ಒಂದೇ ಸೆಂಟೆನ್ಸ್, ಎಂಥ ಘಟನೆಗಾದರೂ ಕೇಳಿ ಒಂದೇ ಸೆಂಟೆನ್ಸಲ್ಲಿ ಮಾತಾಡ್ತಾರೆ. ಏನು ಮಾಡ್ಬೇಕು ಇವ್ರನ್ನ? ಹೌದು, ಇದು ನೋಡಿ, ರಾಜಕಾರಣ ಈ ಅಧಿಕಾರ ಹಿಡಿಯೋದಕ್ಕೆ, ಅಧಿಕಾರಕ್ಕೆ ಬರೋದಕ್ಕೆ ನಿಮಗೆ ಈ ಜಾತಿಗಳು, ಪ್ರಾದೇಶಿಕ ಭಾವನೆಗಳು, ಇದು ಆರ್ಥಿಕ ಸಂಪನ್ಮೂಲಗಳು ಕಾರಣ ಆಗ್ಬೋದು. ಆದರೆ ಅಲ್ಲಿ ಬಂದು ಕುತ್ಕೊಂಡಾಗ ಅಲ್ಲಿ ನಾನು ಎಷ್ಟು ದಿನ ಇರ್ತೀನಿ ಅಷ್ಟು ಜನಸೇವೆ ಮಾಡಬೇಕನ್ನೋ ಭಾವನೆ ಬರಬೇಕು. ಅದು ಬರದೇ ಇದ್ದರೆ ಅದು ಒಂದು ರೀತಿಯ ಪ್ರಜಾಪ್ರಭುತ್ವಕ್ಕೆ ಅವರು ಅವಮಾನ ಮಾಡ್ದಂಗೆ, ಅನ್ಯಾಯ ಮಾಡ್ದಂಗೆ. ಸೊ ಈ ರೀತಿಯ ಒಂದು ಮನಸ್ಥಿತಿಯ ಬದಲಾವಣೆ ಆಗಬೇಕು. ಈ ಜಾತಿಗಳು ಇವೆಲ್ಲವೂ ಏನಂದರೆ, ಇವತ್ತು ನಮ್ಮ ಚಂಬಿ ಪುರಾಣಿಕ್ ಸರ್ ಹೇಳ್ದಂಗೆ ಆರ್ಥಿಕ ಸಂಪನ್ಮೂಲ ಅಂದರೆ ಭ್ರಷ್ಟಾಚಾರದ ಮೂಲಕ ಇರಲಿ, ಏನೇ ಇರಲಿ, ಆ ಸ್ಥಾನಕ್ಕೆ ಬರೋದಕ್ಕದು, ಆ ಸ್ಥಾನಕ್ಕೆ ಬಂದ ಮೇಲೆ ನೀವು ಪರ್ಫಾರ್ಮ್ ಮಾಡೋದ್ರಿಂದ ಕೆಳಹಂತದಲ್ಲಿ ಜನ ಇರ್ತಾರಲ್ಲ, ಭಾಳ ದುಸ್ಥಿತಿಯಲ್ಲಿ ಇರ್ತಾರೆ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಅವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡಾದ್ರೂ ನೀವು ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ಈ ಇಡೀ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅದೊಂದು ಕಂಟಕ ಅವರು. ಸೊ ಆ ಒಂದು ಮನಸ್ಥಿತಿಯ ಬದಲಾವಣೆ ಆಗ್ಬೇಕನ್ನುವಂಥದ್ದು. ಮತ್ತು ಇದ್ರ ಜೊತೆಗೆ ಈ DK ಶಿವಕುಮಾರ್ ಅವರು ಇದಾರಲ್ಲ, ಇವರ ನಡವಳಿಕೆಗಳು, ಇವರ ನಾಯಕತ್ವ ಈ ಗುಂಪುಗಾರಿಕೆಯನ್ನ, ಈ ಥರದ ಮನಸ್ಥಿತಿ ಅವರನ್ನ ಪರಿವರ್ತನೆ ಮಾಡೋ ರೀತಿಯಲ್ಲಿ ಇರಬೇಕು. ಅವರು ಇಂಡಿವಿಜುವಲ್ ಆಗಿ ಒಳ್ಳೆ ಪರ್ಫಾರ್ಮರ್ ಆಗಿರ್ಬೋದು, ಒಳ್ಳೆ ಆರ್ಗನೈಸರ್ ಆಗಿರ್ಬೋದು. ಈ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಂಡಾಗ ನಾವೆಷ್ಟು ಪರ್ಫಾರ್ಮ್ ಮಾಡ್ತೀವಿ, ನಮ್ಮ ಈಕ್ವಲ್ ಆಗಿ ಅಥವಾ ನಮ್ಮ ಹತ್ತರದಲ್ಲಾದರೂ ನಮ್ಮ ಜೊತೆಗಿರುವಂಥವ್ರು ಅಂದರೆ ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಅವರು ಕೂಡ ನಿಗಮ ಮಂಡಳಿ ಏನೋ ಸ್ಥಾನ ಕೊಟ್ಟಿರ್ತಾರಲ್ಲ, ಅವರು ಪರ್ಫಾರ್ಮೆನ್ಸ್ ಮಾಡಿದಾಗ ಆ ಸರ್ಕಾರಕ್ಕೆ, ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ. ಆ ರೀತಿ ಮಾಡುವಂಥ ನಾಯಕತ್ವ ಇರಬೇಕು. ಇವತ್ತು ನಾಯಕತ್ವ ಅಂದ್ರೆ ಅವರೇ ಕೆಲಸ ಮಾಡೋದಲ್ಲ, ಬೇರೆಯವ್ರನ್ನ ಮಾಡುವ ರೀತಿಯ ವಾತಾವರಣ, ಒಂದು ಪರಿಸ್ಥಿತಿಯನ್ನು ಮಾಡುವಂಥದ್ದು, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಎಲ್ಲ ಆವಾಗ ಅವ್ರ ನಾಯಕತ್ವ ಯಶಸ್ವಿ ಆಗುತ್ತೆ. ಇವರು ಇಂಡಿವಿಜುವಲ್ ಆಗಿ ನಾನೇ ಎಲ್ಲ ಮಾಡ್ತೀನಿ ಅಂತ ಹೋದಾಗ ಇವ್ರಿಗೆ ಸ್ಟ್ರೆಸ್ ಆಗುತ್ತೆ, ಬರ್ಡನ್ ಆಗುತ್ತೆ, ಬೇರೆಯವರೆಲ್ಲ ಖಾಲಿ ಕೂತ್ಕೊಳ್ತಾರೆ. ಅವಾಗಲೂ ನಾಯಕರಾದವರು ಅವ್ರ ಪರ್ಫಾರ್ಮೆನ್ಸ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಬೇರೆಯವ್ರನ್ನ ಪರ್ಫಾರ್ಮೆನ್ಸ್ ಮಾಡೋ ಥರ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು, ಅವ್ರಿಗೆ ಮೋಟಿವೇಟ್ ಮಾಡಬೇಕು, ಅಥವಾ ಅವ್ರು ಚಾಟಿ ಬೀಸಬೇಕು. ಒಂದು ಮೋಟಿವೇಶನ್, ಇಲ್ಲ ಅಂದ್ರೆ ಚಾಟಿ, ಇವೆರಡು ಆ ರೀತಿ ಆದಾಗ ಮಾತ್ರ ಒಳ್ಳೆ ಗವರ್ನೆನ್ಸ್ ಕೊಡೋದಕ್ಕೆ ಸಾಧ್ಯ. ಫೈನ್. ಚಂಬಿ ಪುರಾಣಿಕ್ ಸರ್, ಈಗ ಇಲ್ಲಿ ಏನಾಗ್ತಿದೆ, ಇದನ್ನೇನೋ ಬರೀ ಒಂದು ಕ್ಯಾಬಿನೆಟ್ ರೀಸೆಟ್ ಇದು ಅಥವಾ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ಆ ಥರ ಕರೆಯೋಕ್ಕಾಗಲ್ಲ ಸರ್. ಆಲ್ ಟುಗೆದರ್ ಒಂದು ಹೊಸ ಕ್ಯಾಬಿನೆಟ್ಟೇ ಇದು. ಇಲ್ಲೇನಾಗುತ್ತೆ, ನಿಮಗೆ ಜನರೇಷನಲ್ ಶಿಫ್ಟ್ ಕೂಡ ಆಗುತ್ತೆ, ಇದು ಫ್ಯಾಕ್ಷನಲ್ ಶಿಫ್ಟ್ ಕೂಡ ಆಗಬಹುದು. ಈ ಒಂದು ಕ್ಯಾಬಿನೆಟ್ಟು ಜನರೇಷನಲ್ ಶಿಫ್ಟ್ ಅಂತಲೂ ನೀವು ಕನ್ಸಿಡರ್ ಮಾಡ್ಕೊಳ್ಳಿ, ಫ್ಯಾಕ್ಷನಲ್ ಶಿಫ್ಟ್ ಅಂತ ಬೇಕಾದರೂ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಹಾಗಿದ್ದಾಗ ಒಬ್ಬ ದೊಡ್ಡ ಹಿಂದಾ ಲೀಡರ್, ಸ್ಟಾಲ್ವಾರ್ಟ್, ಅವರು ಸ್ಟೆಪ್ ಡೌನ್ ಆಗ್ತಾ ಇದ್ದಾರೆ ಅಂತ ಬಂದಾಗ ಬದಲಿಯನ್ನು ತಡಕಾಡ್ತಾ ಇದೆ ಕಾಂಗ್ರೆಸ್, ತಡಕಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ದಿನ ಆಗಪ್ಪ ಅಂದರೆ, ಜಾರಕಿಹೊಳಿ ಅಂತ ಇಕ್ಕಟ್ಟಿಗೆ ಸಿಕ್ಕೊಂಡಿದ್ದಾರೆ ಅಂದರೆ, ಮಿನಿಸ್ಟರ್ಗಿರಿನೂ ಬೇಕು ನನಗೆ, KPCC ಅಧ್ಯಕ್ಷನೂ ಬೇಕು ಅಂತ ಅವ್ರು ಒಂದು ವೇಳೆ ಕೂತ್ಕೊಂಡ್ರೆ ಎರಡರಲ್ಲೊಂದು ಚೂಸ್ ಮಾಡ್ಕೊಳ್ಳಿ. ಸ್ಟ್ರಾಂಗ್ ಪೋರ್ಟ್ಫೋಲಿಯೋ ಬೇಕಾ, KPCC ಅಧ್ಯಕ್ಷ ಬೇಕಾ ಅಂತ ಹೇಳಿ ಬಹುಶಃ DKಶ ದಾಳ ಉಳಿಸಿರಬಹುದು. DKಶಿಗೆ ಮಾತ್ರ ಎಕ್ಸೆಪ್ಷನ್ ಯಾಕಿತ್ತಿದ್ದು ಅಂದರೆ, ನಾನು ಮುಖ್ಯಮಂತ್ರಿ ಹುದ್ದೆ ಆಸ್ಪಿರೆಂಟ್ ಇದ್ದೆ, ನಾನು DCM ಹುದ್ದೆ ಕೊಟ್ಟುಬಿಟ್ರು, KPCC ಹುದ್ದೆ ನಾನು ಬಿಡೋಕ್ಕಾಗಲ್ಲ, ಅದಕ್ಕೆ ಹಠ ಹಿಡಿದಿರಬಹುದು. ಸತೀಶ್ ಜಾರಕಿಹೊಳಿ ಅಷ್ಟು ಹಠ ಮಾಡೋಕ್ಕಾಗುತ್ತಾ ಅಂತ ನನ್ನ ಪಾಯಿಂಟ್. ಸತೀಶ್ ಜಾರಕಿಹೊಳಿ ಈ ತರ ಪಟ್ಟು ಹಿಡಿಯೋದು ಸರಿಯಲ್ಲ. ಯಾಕಂದ್ರೆ ಅವರು DKಶಿ ತರ ಅಷ್ಟು ಶ್ರೀಮಂತರಲ್ಲದೆ ಹೋದ್ರೆ ಶ್ರೀಮಂತರಿದ್ದಾರೆ, ಮತ್ತೆ ಅವ್ರದೇ ಆದಂತ ಒಂದು ಪ್ರಭಾವ ಆ ವಲಯದಲ್ಲಿದೆ. ಬೆಳಗಾಮ, ಉತ್ತರ ಕರ್ನಾಟಕ ಎಲ್ಲ ಇಲ್ಲ. ಅವರಿಗೆ ಬೆಳಗಾಮ
ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಬೇರೆಯವರೆಲ್ಲ ಸವಾಲು ಉಡ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ರಾಜಕೀಯ ಅಧಿಕಾರ ಬೇಕಾಗಿದೆ. ಯಾಕಂದ್ರೆ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇರೆಯವ್ರಿಗೆ ಹೋಗುತ್ತೆ, ಇವರು ಪಕ್ಷದ ಅಧ್ಯಕ್ಷರಾಗಿ ಇವ್ರದ್ದೇನು ನಡೆಯಲ್ಲ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಮೇನ್ ಪಾಯಿಂಟ್ ಹೊರತು ಸತೀಶ್ ಜಾರಕಿಹೊಳಿಗೆ ಅಧಿಕಾರನೇ ಬೇಕು ಅಂತ ಇಲ್ಲ. ಅಂದ್ರೆ ಜಿಲ್ಲೆಯಲ್ಲಿ ನನ್ನ ಪ್ರಾಬಲ್ಯ ಹೋಗುತ್ತೆ, ನಾನು ಇಡೀ ಕರ್ನಾಟಕದಲ್ಲಿ ಸುತ್ತಾಡ್ಕೊಂಡಿದ್ರೆ ಪರಮೇಶ್ವರ್ ಗತಿ ನನಗೂ ಆಗ್ಬೋದು. ಯಾಕಂದ್ರೆ ಅವ್ರು ಇಡೀ ಕರ್ನಾಟಕ ಸುತ್ತಿ ಪಕ್ಷವನ್ನ ಗೆಲ್ಸ್ಲಿಕ್ಕೆ ಪ್ರಯತ್ನ ಪಟ್ರು. ಮತ್ತೆ ಇಲ್ಲಿ ಅವರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಅವ್ರನ್ನ ಸೋಲಿಸಿದ್ರು. ಅದು ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರ ಮೇಲೂ ಆಪಾದನೆ ಇದೆ, ಅದನ್ನ ಯಾರು ಅಲ್ಲ ಅಂತ ಹೇಳಕ್ಕಾಗಲ್ಲ ಅಥವಾ ಹೌದು ಅಂತ ಹೇಳಕ್ಕಾಗಲ್ಲ. ಸೊ ಈ ರೀತಿಯ ಒಂದು ಸನ್ನಿವೇಶದಲ್ಲಿ ಸತೀಶ್ ಜಾರಕಿಹೊಳಿ ಒಂದ್ ರೀತಿಯಲ್ಲಿ ಮಂತ್ರಿನೇ ಆಗ್ಬೇಕು ಅಂದ್ರೆ ಆಗ್ಲಿ, ಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಲಿ. ಯಾಕಂದ್ರೆ ಹಿಂದುಳಿದ ಶೆಡ್ಯೂಲ್ಡ್ ಟ್ರೈಬ್ ಮುಂತಾದ ಅವ್ರು ಹೇಳಿದ್ರು, ನಮ್ಮ ಮಿತ್ರರು ಹೇಳಿದಾಗೆ ಬಹಳ ನೊಂದ ಜನ ಇದ್ದಾರೆ, ಅದ್ರಲ್ಲಿ ಜಾತಿ ಮೀರಿ ಹೋಗ್ಬೇಕು, ಅವರು ಎಲ್ಲರನ್ನೂ ಜೊತೆಗೆ ತಕ್ಕಿಟ್ಟು ಆ ರೀತಿಯ ಒಂದು ನಾಯಕತ್ವ ಕೊಡೋದ್ರೆ ಪಕ್ಷ ಯಾರಿಗೆ ಕೊಡುತ್ತೆ. ಬಟ್ ಈಗ ಯಾವ ಈಗ ಅನಾಥ ಶಿಶು ಅಂದ್ರೆ ಯಾರು? ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ. ಯಾಕಂದ್ರೆ ಶಿವಕುಮಾರ್ ಆದ್ರೆ ಕೆಪಾಸಿಟಿ ಇತ್ತು, ನಾನು ಮಾಡಿ ತೋರಿಸ್ತೀನಿ ಅಂತ, ಆಮೇಲೆ ಅವ್ರಿಗೆ ಮಾಡೋ ಶಕ್ತಿನೂ ಇತ್ತು ಆರ್ಗನೈಸೇಷನ್. ಸೊ ಅದರಿಂದ ಇಡೀ ಆರ್ಗನೈಸೇಷನ್ ಕೈಯಲ್ಲಿ ಇಟ್ಕೊಳ್ತಕ್ಕಂಥ ವ್ಯಕ್ತಿ ಇಲ್ಲ. ಪರಮೇಶ್ವರ ಅಂತೂ ನಾನು ಸಾಕಾಗಿ ಹೋಗಿದ್ದೆ, ಅಲ್ಲೂ ದುಡ್ದೆ ಇಲ್ಲೂ ದುಡ್ದೆ, ಕೊನೆಗೆ ಏನೂ ಇಲ್ಲ ನನಗೆ ಪಂಗನಾಮ. ಸೊ ಈ ಒಂದು ಸನ್ನಿವೇಶದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಕೊಡಬೇಕಾದ್ರೆ ಒಬ್ಬ ಹೊಸ ಶಕ್ತಿಗೆ, ಹೊಸ ವ್ಯಕ್ತಿ ಕೊಟ್ಟು ಈ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಇಬ್ಬರನ್ನು ಅವ್ರನ್ನ ಗೈಡ್ ಮಾಡಿದ್ರೆ ಅವ್ರಿಗೆ ಎಲ್ಲಾ ರೀತಿಯ ಅನುಕೂಲಗಳನ್ನ ಮಾಡಿಕೊಟ್ಟು ಇಡೀ ಪಕ್ಷವನ್ನ ಒಂದು ಸುತ್ತಿ ಜನಗಳಲ್ಲಿರ್ತಕ್ಕಂಥ ಏನು ಇವರು ಆಂಟಿ ಇನ್ಕಂಬೆನ್ಸಿ ನೀವು ಹೇಳಿದ್ರೆ ಅದು ಬಹಳ ನಡೀತಾ ಇದೆ ರಮಕಾಂತ್. ನಾನು ಅನೇಕ ಚರ್ಚೆಗಳಲ್ಲಿ ಆಟೋದಾರನ ಅವ್ರನ್ನ ಕೇಳ್ತಾ ಇರ್ತೀನಿ, ಅವರೆಲ್ಲ ಹೇಳ್ತಾರೆ ಏನು ಉಪಯೋಗ ಸರ್, ಯಾರಿಗೆ ಬಂದ್ರೆ ಏನು ನೋಡಿ, ಈ ತರ ನಮ್ಮ ಸ್ಥಿತಿಗೆ ಬೆಲೆಗಳು ಹೆಚ್ಚಿದೆ, ಜೊತೆಗೆ ರಸ್ತೆಗಳು ಸರಿ ಇಲ್ಲ, ಮತ್ತೆ ಉತ್ತರ ಕರ್ನಾಟಕದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಮತ್ತೆ ಅವರಿಗೆ ಅನೇಕ ರೀತಿಯ ಸಾಲಗಳು ಸಿಗ್ತಾ ಇಲ್ಲ. ಸೊ ಇವೆಲ್ಲ ಸಮಸ್ಯೆ ವಾಸ್ತವವಾಗಿ ದಿನನಿತ್ಯ. ಜೊತೆಗೆ ಭ್ರಷ್ಟಾಚಾರ ಅನ್ನೋದು ರಮ್ಯಕಾಂತ್ ಒಂದು ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾವುದೇ ಆಫೀಸ್ಗೆ ಹೋಗಿ ನೀವು ಲಂಚ ಇಲ್ಲದೆ ಕೆಲಸ ಆಗ್ತಾ ಇಲ್ಲ, ಮತ್ತೆ ನೀವೇನ್ ಪ್ರಯೋಜನ? ಈ ಗವರ್ನೆನ್ಸ್ ಅಂತಂದ್ರೆ ಏನಿದೆ, ಈ ಗವರ್ನೆನ್ಸ್, ಈ ಖಾತ. ಸೊ ಇವೆಲ್ಲವನ್ನು ಶಿವಕುಮಾರ್ ಎಲ್ಲ ಗೊತ್ತಿದೆ, ಬಿಕಾಸ್ ಇಸ್ ಓಲ್ಡ್ ಹಾರ್ಟ್ಸ್. ಬಟ್ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ ಹೇಳಿ ಅವ್ರನ್ನೇ ನೀವು ತಗೊಂಡ್ಬಂದ್ರೆ ಕಾಂಗ್ರೆಸ್ಸಿಗೆ ನಿಜವಾಗ್ಲೂ ಗೌರವ ಬರಲ್ಲ, ಜನ ವಿಶ್ವಾಸ ಬರಲ್ಲ. ಇವರು ಅಷ್ಟೇ, ಇವರು ದೊಡ್ಡ ಕಳ್ರು, ಇವ್ರು ಸಣ್ಣ ಕಳ್ರು ಅಂತ ಈ ವ್ಯತ್ಯಾಸ ಬರುತ್ತೆ. ಅದರಿಂದ ಇದು ಒಂದು ಒಳ್ಳೆ ಅವಕಾಶ ಶಿವಕುಮಾರ್ಗೆ, ಹೊಸ ಶಕ್ತಿಯನ್ನ, ಹೊಸ ಮುಖಗಳನ್ನ ತಂದು ಹಳಬರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ. ಶಿವಕುಮಾರ್ಗೆ ಎಲ್ಲ ಗೊತ್ತಿದೆ, 30-35 ವರ್ಷ ರಾಜಕೀಯ ಮಾಡಿದ್ದಾರೆ. ಆಮೇಲೆ ಒಳ್ಳೊಳ್ಳೆ IAS ಆಫೀಸರ್ನ ಇಟ್ಕೋಬೇಕು, ಆಮೇಲೆ ಕರಪ್ಟ್ ಲಾಬಿನ ದೂರ ಇಡಬೇಕು, ರಿಯಲ್ ಎಸ್ಟೇಟ್ ನವ್ರನ್ನ ದೂರ ಇಡಬೇಕು, ಆಮೇಲೆ ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಕ್ಕಂಥವ್ರು ಒಳ ಕರೆಯೋದು, ನಿಮ್ಮಂತವ್ರು ಆಟೋದಲ್ಲಿ ಹೋದವ್ರನ್ನ ದೂರದಿಂದಾನೇ ಮಾತಾಡ್ಸಿ ಕಳ್ಸೋದು, ಇವೆಲ್ಲ ಆಗ್ಬಾರ್ದು. ಇವೆಲ್ಲವೂ ಶಿವಕುಮಾರ್ಗೆ ಒಂದ್ ರೀತಿಯಲ್ಲಿ ಸಾಮಾನ್ಯ ಸಲಹೆ ಅಥವಾ ಒಂದ್ ರೀತಿಯಲ್ಲಿ ಏನೋ ಆವೇಶದಿಂದ ಹೇಳಿದ್ರು, ಆವೇಶದಿಂದ ಇಲ್ಲ, ನೊಂದು ಹೇಳ್ತಾ ಇದೀನಿ. ಕರ್ನಾಟಕದ ಜನತೆಯ ನೋವನ್ನ, ನಮ್ಮ ಆತಂಕವನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಗೆ ಇವರಿಂದ ಯಾರಿಂದ ಏನ್ ಆಗದ್ ಬೇಕಾಗಿಲ್ಲ, ನಿಮಗೂ ಆಗದ್ ಬೇಕಾಗಿಲ್ಲ. ಅತ್ಯಂತ ಪ್ರಾಮಾಣಿಕವಾದ ಒಬ್ಬ ನೀವು ನಿರೂಪಕರಾಗಿದ್ದೀರಿ. ಆದ್ರಿಂದ ನಿಮ್ಮ ಚಾನೆಲ್ ಮೂಲಕ ನಾನು ಹೇಳೋದಂದ್ರೆ ಶಿವಕುಮಾರ್ ಅವರಿಗೆ ಇದು ಒಳ್ಳೆ ಅವಕಾಶ ಇದೆ, ಒಂದು ಒಳ್ಳೆಯ ನಾಯಕತ್ವವನ್ನು ಕೊಡೋ ಅವಕಾಶ. ಮುಂದೆ ಮುಖ್ಯಮಂತ್ರಿ ಆಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಅವರ ಅದೃಷ್ಟ, ಕರ್ನಾಟಕದ ಜನತೆಯ ಆಶೀರ್ವಾದ.